ವೆಲ್ಕಮ್ ಟು ಮೈ ಚಾನಲ್ ಸುವರ್ಣ ಸೂಪರ್ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್. ನಾನಿವತ್ತು ನಿಮಗೆ ರಾ ಬನಾನ ರೋಸ್ಟ್ ಮಾಡ್ತಾಯಿದ್ದೀನಿ. ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿನ ಚೋಪ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆ ಅಂದರೆ ಮೊಸರನ್ನ ಜೊತೆ, ತಿಳಿ ಸಾಂಬಾರು ಜೊತೆ, ಸಾಂಬಾರು ಊಟ ಮಾಡಬೇಕಾದ್ರೆ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟಿ ಕೂಡ ಹೆಲ್ತಿ ಕೂಡ. 2 ಬನಾನ ತೊಗೊಂಡು ಚೋಪ್ ಮಾಡಿ ಇಟ್ಕೊಂಡಿದ್ದೀನಿ. 2 ಬನಾನ ತೊಗೊಂಡು ರೌಂಡ್ಗೆ ಚೋಪ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪಿನ ನೀರೆಲ್ಲ ಹಾಕಿ ಇಟ್ಕೊಂಡ್ರೆ ಕಪ್ ಬರಲ್ಲ, ಆವಾಗ ಚೆನ್ನಾಗಿರುತ್ತೆ. ಓಕೆ, ಸಿಪ್ಪೆಲ್ಲ ಸುಲಿದ್ಬಿಟ್ಟು ಚೋಪ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಆನಿಯನ್ ಗೋಲ್ಡನ್ ಬ್ರೌನ್ ಇದೆ. ಇವಾಗ ಬನಾನ, ರಾ ಬನಾನನ ಸ್ಲೈಸ್ ಮಾಡಿಟ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ರೋಸ್ಟ್ ಮಾಡ್ಬೇಕು. ನೀಟಾಗಿ ಫ್ರೈ ಮಾಡ್ತೀನಿ, ರೋಸ್ಟ್ ಮಾಡ್ತೀನಿ. ತುಂಬ ಟೇಸ್ಟ್ ಆಗುತ್ತೆ. ನೀಟಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಆಯಿಲಲ್ಲಿ ನೀಟಾಗಿ ಕುಕ್ಕರ್ಬೇಕು. ಟರ್ನ್ ಮಾಡ್ತಾ ಇದ್ದೀನಿ, ಸೀದೋಗುತ್ತೆ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಯಾವುದೇ ರೋಸ್ಟ್ ಕೊಡುತ್ತೆ, ಮಿಕ್ಸ್ ಮಾಡಿದೆ ಯೂಸ್ ಮಾಡಿ. ಓಕೆನಾ, ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಕ್ರಷ್ ಮಾಡಿದ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ರೋಸ್ಟ್ಗೆ ಪೆಪ್ಪರ್ ಪೌಡ್ರು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಮಿಕ್ಸ್ ಮಾಡಿ ಹಾಕ್ಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಓಕೆ, ಇದಕ್ಕೆ ಗರಂ ಮಸಾಲೆ ಹಾಕಬೇಕು. ಒಂದು ಅರ್ಧ ಸ್ಪೂನಷ್ಟು ಹಾಕ್ತೀನಿ. MTR ಯೂಸ್ ಮಾಡಿ, ಟೇಸ್ಟ್ ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನ್ ವೆಜ್ ತಿಂದೇ ಇರೋರು ಇದು ನಾನ್ ವೆಜ್ ಟೇಸ್ಟ್ ಬಂದಂಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು 1 ಸ್ಪೂನಷ್ಟು ಚಿಲ್ಲಿ ಕೊರಿಯಾಂಡರ್ ಈಕ್ವಲ್ ಇರೋ ಪೌಡರು, ಮಟನ್ ಸಾರು ಪುಡಿ ಅಂತ ಯೂಸ್ ಮಾಡ್ತೀನಿ ನಾನು. ಗೊಜ್ಜಿನ ಪುಡಿ ಮಟನ್ ಸಾರಿಗೆ ಇದನ್ನು ಯೂಸ್ ಮಾಡಿದೆ. ಚಿಲ್ಲಿ ಕೊರಿಯಾಂಡರ್ ಈಕ್ವಲ್ ಇರೋಂಥದ್ದನ್ನು ಯೂಸ್ ಮಾಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ಓಕೆ, ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಟೇಸ್ಟ್ಗೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕೋಣ. ಮೊದಲು ಸ್ವಲ್ಪ ರೋಸ್ಟ್ ಮಾಡಬೇಕಾದ್ರೆ ಹಾಕಿದ್ದೆ, ಅದು ವಿಡಿಯೋ ಮಾಡಿರಲ್ಲ, ನೋಡ್ಕೊಂಡು ಹಾಕಿ, ತುಂಬ ಹಾಕಿ. ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಇನ್ನೊಂದು 2 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಇದೊಂದು 5-10 ಮಿನಿಟ್ಸಲ್ಲಿ ಎಲ್ಲ ರೆಡಿ ಮಾಡ್ಕೊಬೋದು. ಫುಡ್ಡು ಜೊತೆ ಟೇಸ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಓಕೆ, ಈ ಬನಾನಾ ರೋಸ್ಟ್, ರಾ ಬನಾನಾ ರೋಸ್ಟ್ ರೆಡಿಯಾಗಿದೆ. ಇದು ಚಪಾತಿ, ಪರೋಟ, ಊಟದ ಜೊತೆ, ಮೊಸರನ್ನ ಜೊತೆ ಎಲ್ಲ ಸೈಡ್ ಡಿಶ್ ಆಗಿ ಹಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಓಕೆ, ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಜೊತೆಗೆ. ಓಕೆ, ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಬನಾನಾ ರೋಸ್ಟ್. ಹೀಗೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿದ್ರೆ ನನ್ನ ವೀಡಿಯೋಸ್ ಎಲ್ಲ ಫಸ್ಟ್ ನಿಮಗೆ ರೀಚ್ ಆಗುತ್ತೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.